ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ನಾ ಹೇಳೋದು ಇಷ್ಟ, ಮುಂಬರುವ ಎಲ್ಲ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ ಯಾವ ಥರ ಕ್ವಶನ್ಸ್ ತೆಗಿತಾರೆ, ಯಾವ ಥರ ಆನ್ಸರ್ ಮಾಡಬೇಕು, ನ್ಯೂ ಟೈಪಿಗೆ ಎಷ್ಟು ಬರೀಬೇಕು, 2 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 4 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಮೊದಲೇಕ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡ್ಕೊಳ್ರಿ, ಕಮೆಂಟ್ ಮೂಲಕ ಏನಾದರೂ ತಿಳಿಸ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ತಿಳಿಸ್ರಿ. ಯಾಕಂದು ನಾವು ಎಷ್ಟೋ ಓದೇವಂದ್ರು, ನಾವು ಎಷ್ಟೋ ಶಾನ್ಯಾರದೇವಂದ್ರೂ ನಮ್ಗೆ 1 ಮಾರ್ಕ್ಸಿಂದ್ರೊಳಗೆ ಹೋತಂದ್ರೆ ಅಲ್ಲೇ ಹೋಗ್ಬಿಡ್ತೈತಿ. 3 ಮಾರ್ಕ್ಸಿಂದು 4 ಮಾರ್ಕ್ಸಿಂದು ಏನೋ ಕವರ್ ಮಾಡಿ ಬರ್ಬಿಡ್ತೀವಿ. ಹೌದಾ, ಹೋಗ್ಬಿಡ್ತೈತಿ, ಗೊತ್ತಾಗಂಗಿಲ್ಲ. ಆದರೆ ನ್ಯೂ ಟೈಪ್ ಒಳಗೆ ಹಾಗಲ್ಲ, ಸೋಸಿ ನೋಡಿ ತೆಗಿತಾರೆ. ಹೀಗಾಗಿ ನಾನು ನ್ಯೂ ಟೈಪ್ಸ್ ಅಂತೂ ನಾನು ಎಷ್ಟು ನಿಮ್ಗೆ ಹೇಳ್ಕೊತ ಬಂದೀನಿ. ಈಗ ಇನ್ಮೇಲೆ ನಾ ಹೇಳೋದಂದ್ರೆ 2 ಮಾರ್ಕ್ಸಿಂದ ಏನು, 3 ಮಾರ್ಕ್ಸಿಂದ ಏನು ಇತ್ತಿತ್ತಲ ಬರ್ತಾ 4 ಮಾರ್ಕ್ಸಿನ ಮಟ್ಟ ನಾ ಹೇಳ್ಕೊತ ಬಂದೀನಿ. ಆದ್ರೆ ಸ್ವಲ್ಪ ನಾ ಹಿಂದಷ್ಟೇ ಬರೀ ನ್ಯೂ ಟೈಪ್ಸ್ ಅಷ್ಟೇ ನಾನು ಹೇಳೀನಿ. ಆ ನ್ಯೂ ಟೈಪ್ಸು 2 ಮಾರ್ಕ್ಸಿಂದು 3 ಮಾರ್ಕ್ಸಿಂದು ಇತ್ತಿತ್ತಲ ಹೇಳ್ಕೊತಾನೆ ನಾನು ಬಂದೀನಿ. ಇನ್ಮ್ಯಾಗ ಇಂಪಾರ್ಟೆಂಟ್ ಇದ್ದದ್ದು ಮಾತ್ರ ಅಷ್ಟೇ ಹೇಳ್ತೈತಿ. ಯಾಕಂದರೆ ಟೈಮು ಶಾರ್ಟ್ ಐತಿ. ಮಾರ್ಚ್ ಅಥವಾ ಏಪ್ರಿಲ್ ಎಕ್ಸಾಮ್ ಕಂಡಕ್ಟ್ ಅಂತೂ ಆಗೈತಿ. ಹೀಗಾಗಿ ನಿಮಗೆ ಟೈಮ್ ಶಾರ್ಟ್ ಆಗಿರೋದ್ರಿಂದ ಸೈನ್ಸೂ ಹೇಳ್ತೈತಿ, ಸೋಷಿಯಲೂ ನಾ ಹೇಳ್ತೀನಿ, ಕನ್ನಡನೂ ಗ್ರಾಮರ್ ಹೇಳ್ತೀನಿ ಅಂತ ಅಂದ್ಕೊಂಡು ಟೈಮ್ ಶಾರ್ಟ್ ಆಗಿರೋದ್ರಿಂದ ನಂಗೆ ಟೈಮ್ ಸಾಲಂಗಿಲ್ಲ, ನನಗೂ ಓದೋದು ಐತಿ. ಹೀಗಾಗಿ ಮೊದಲೇಕ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಕಮೆಂಟ್ ಮೂಲಕ ಏನಾದರೂ ನನಗೆ ತಿಳಿಸ್ರಿ. ನಿಮ್ಮ ಫ್ರೆಂಡ್ಸ್ಗೆ ಮೊದಲಿಗೆ ಶೇರ್ ಮಾಡಿರಿ. ಯಾಕಂದರೆ ಹಂಚ್ಕೊಂಡು ತಿನ್ನೋದು ಜೀವನ, ಹೌದಿಲ್ರಿ? ಹೀಗಾಗಿ ಇವತ್ತೇನು ಹೇಳ್ತೀನಿ, ಭಾರತದ ಪ್ರಮುಖ ಕೈಗಾರಿಕೆಗಳು. ಕೈಗಾರಿಕೆಯಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ? ಕೈಗಾರಿಕೆಯಲ್ಲಿ ಭಾರತ 2ನೇ ಸ್ಥಾನ ಪಡೆದಿದೆ. ಭಾರತದ ಎಷ್ಟು ಕೈಗಾರಿಕಾ ವಲಯಗಳು ಗುರುತಿಸಲಾಗಿದೆ? ಇದನ್ನೀಗಾಗಲೇ ನಾವು ಒಂದ್ಸರಿ ಹೇಳಿ, ಇನ್ನೂ ಒಂದ್ಸರಿ ಹೇಳ್ತೀನಿ. ಭಾರತ ಬೃಹತ್ ಕಬ್ಬಿನ ಉಕ್ಕಿನ ಕೈಗಾರಿಕೆಗಳು ಎಷ್ಟು? 9. ಭಾರತದ ನೈಸರ್ಗಿಕ ವಿಕೋಪಗಳು. ನೈಸರ್ಗಿಕ ವಿಕೋಪಗಳೆಂದರೇನು? ಪ್ರಾಕೃತಿಕವಾಗಿ ಸಂಭವಿಸುವ ಮಾನವನ ಪ್ರಾಣ, ಆಸ್ತಿ-ಪಾಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುವ ವಿನಾಶಕಾರಿ ಘಟನೆಗಳನ್ನು ನೈಸರ್ಗಿಕ ವಿಕೋಪಗಳು ಅಂತ ಕರಿತೀವಿ. ಕಡಲ ಕೊರೆತ ಎಂದರೇನು? ಕಡಲ ಕೊರೆತ ಅಲೆಗಳ ತೀರ ವಲಯವು ಸವೆಸಲ್ಪಡುವುದನ್ನು ಕಡಲ ಕೊರೆತ ಅಂತ ಕರಿತೀವಿ. ಅಲೆಗಳ ತೀರ ವಲಯವು ಸವೆಸಲ್ಪಡುವುದನ್ನು ಕಡಲ ಕೊರೆತ ಎಂದು ಕರೆಯುತ್ತೇವೆ. ಭೂಕಂಪ ಎಂದರೇನು? ಇದು ಬೀಳ್ತೈತೆ ನೋಡ್ರಿ. ಭೂಮಿಯ ಒಳಗಿನ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯ ಮೇಲ್ಪದರವು ಕಂಪಿಸುವುದನ್ನು ಭೂಕಂಪ ಎಂದು ಕರೆಯುವರು. ಈ ಥರ ನಾ ಈಗಾಗಲೇ ಹಿಂದೆ ಹೇಳೀನಿ. ಭಾರತ ನೈಸರ್ಗಿಕ ಸಂಪನ್ಮೂಲಗಳು, ಕೈಗಾರಿಕೆಗಳು, ಪ್ರಮುಖ ಬಂದರುಗಳು, ಇವನ್ನೆಲ್ಲ ಈ ಥರ. ಇನ್ಮ್ಯಾಗ 3 ಮಾರ್ಕ್ಸಿಂದ 4 ಮಾರ್ಕ್ಸಿಂದ ರಾಂಗ್ ಟೈಮ್ ನಾನು ಹೇಳ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ. ಥ್ಯಾಂಕ್ ಯು.